ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. 2024ಕ್ಕೆ ಗುಡ್ ಬೈ ಹೇಳಿ 2025 ವೆಲ್ಕಮ್ ಮಾಡ್ಕೊಳ್ಳೋದಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಂಭ್ರಮಾಚರಣೆ ನಡೀತಾ ಇದೆ. ಅದಕ್ಕಾಗಿ ಸಿದ್ಧತೆಗಳೀಗಾಗಲೇ ಭರದಿಂದ ಸಾಗಿದೆ. ಪೊಲೀಸರು ಕೂಡ ಭದ್ರತೆಯನ್ನ ಬಿಗಿಗೊಳಿಸಿದ್ದಾರೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಲವು ಕಡೆಗಳಲ್ಲಿ ಸ್ಪಾಟ್ಗಳನ್ನ ಗುರುತಿಸಿದ್ದ ಪಾರ್ಟಿ ಸ್ಪಾಟ್ ಅಂತ ಹೊಸ ವರ್ಷದ ಅದ್ದೂರಿ ವೆಲ್ಕಮ್ಗೆ ಭರ್ಜರಿ ತಯಾರಿ ನಡೆದಿದೆ. ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಪಾರ್ಟಿ ಸ್ಪಾಟ್ಗಳು. ನ್ಯೂ ಇಯರ್ಗೆ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಸೇರಿದ ಹಾಗೆ ಅನೇಕ ಕಡೆಗಳಲ್ಲಿ ಸಂಭ್ರಮಾಚರಣೆ ಇದೆ. ಅದಕ್ಕಾಗಿ ಖಾಕಿ ಪಡೆಯೂ ಕೂಡ ಭದ್ರತೆಯನ್ನ ಬಿಗಿಗೊಳಿಸಿದೆ. ಪ್ರಮುಖ ಪಾರ್ಟಿ ಸ್ಪಾಟ್ಗಳಲ್ಲಿ ಹೆಚ್ಚುವರಿ ಸಿಸಿಟಿವಿಯನ್ನು ಕೂಡ ಅಳವಡಿಸಿದ್ದಾರೆ. ಗ್ರಾಹಕರನ್ನ ಕೈಬೀಸಿ ಕರೀತಾ ಇದೆ ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್. ರಾತ್ರಿ 1 ಗಂಟೆಯವರೆಗೂ ಕೂಡ ಸಂಭ್ರಮಾಚರಣೆಗೆ ಅವಕಾಶ ಇದೆ. 1 ಗಂಟೆಯ ನಂತರ ಸಂಭ್ರಮಾಚರಣೆಗೆ ಅವಕಾಶ ಇರೋದಿಲ್ಲ. ಕೆಲವೊಂದಿಷ್ಟು ರೂಲ್ಸ್ ಇದೆ. ಮಧ್ಯರಾತ್ರಿ 1 ಗಂಟೆಯವರೆಗೂ ಸಂಭ್ರಮಾಚರಣೆಗೆ ಅವಕಾಶ ಇದೆ. ಅಷ್ಟರ ಒಳಗಾಗಿ ಸಂಭ್ರಮಾಚರಣೆ ಮುಗಿಬೇಕು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಇಂದಿರಾ ನಗರದಲ್ಲಿ ಆಚರಣೆಗೆ ಅನುಮತಿಯನ್ನ ಕೊಡಲಾಗಿದೆ. ಕೆಲವೊಂದಿಷ್ಟು ಪ್ರಮುಖ ಪಾರ್ಟಿ ಸ್ಪಾಟ್ ಅಂತ ಗುರುತಿಸಲಾಗಿದೆ. ರಾತ್ರಿ 9 ಗಂಟೆಯ ನಂತರ ಪ್ರಮುಖ ಫ್ಲೈಓವರ್ಗಳು ಕೂಡ ಕ್ಲೋಸ್ ಆಗಿರುತ್ತೆ, ನೆನಪಿನಲ್ಲಿರಲಿ. ಸಂಜೆ 7 ಗಂಟೆಯ ಬಳಿಕ ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ವಾಹನಕ್ಕೆ ಅವಕಾಶ ಇರೋದಿಲ್ಲ. ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ಲೌಡ್ ಸ್ಪೀಕರ್, ಪಟಾಕಿ ಸಿಡಿಸೋದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಅನುಮತಿ ಪಡೆದಿದ್ರೆ ಮಾತ್ರ ಹೆಚ್ಚು ಜನ ಸೇರಿ ಆಚರಣೆ ಮಾಡಬಹುದು, ಅದಕ್ಕೆ ಮಾತ್ರ ಅವಕಾಶ ಇದೆ. ಇನ್ನು ಡ್ರಿಂಕ್ ಮಾಡಿ ವೀಲಿಂಗ್ ಮಾಡ್ತೀನಿ ಅಂತಂದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಹುಷಾರ್. ಸಾರ್ವಜನಿಕ ಸ್ಥಳಗಳಲ್ಲಿ ಅನುಚಿತವಾಗಿ ವರ್ತಿಸಿದ್ರೂ ಕೂಡ ಕ್ರಮ. ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಸಂಭ್ರಮಾಚರಣೆಗೆ ಅವಕಾಶವನ್ನ ಕೊಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಸೊ ಒಂದು ಕಡೆ ಸಂಭ್ರಮಾಚರಣೆ, ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೆದಿದೆ. ಮತ್ತೊಂದು ಕಡೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹೇಗೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ? ವೀಣಾ, ಸಂಭ್ರಮದಿಂದ 2025 ಬರ ಮಾಡ್ಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ರೆಡಿ ಆಗಿದ್ದಾರೆ. ಮತ್ತು ಪೊಲೀಸರು ಕೂಡ ಅದಕ್ಕೆ ಭದ್ರತೆಯನ್ನು ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ನಾನು ಇದೀಗ ಪ್ರೆಸೆಂಟ್ ಬ್ರಿಗೇಡ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ ಅನ್ನೋದನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ನಿಮಗೆ ವಿಜುವಲ್ ಸಮೇತ ತೋರಿಸ್ತಾರೆ. ಇಡೀ ಒಂದು ಬ್ರಿಗೇಡ್ ರಸ್ತೆಯಲ್ಲಿ ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ಸಾರ್ವಜನಿಕ ಸಂಚಾರವನ್ನು ಬಂದ್ ಮಾಡಲಾಗುತ್ತೆ. ಯಾವುದೇ ವೆಹಿಕಲನ್ನು ಇಲ್ಲಿ ಬಿಡಲಾಗಲ್ಲ. ಮತ್ತು ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ, ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಬರೋರಿಗೆ ಸಪ್ರೇಟ್ ಆದಂತಹ ಒಂದು ಬ್ಯಾರಿಕೇಡ್ಗಳನ್ನು ನಿರ್ಮಿಸಲಾಗಿದೆ. ಎರಡೂ ಕಡೆನೂ ಕೂಡ ನಿರ್ಮಿಸಲಾಗಿರುವಂಥದ್ದು. ಇದೀಗ ನಾವು ತೋರಿಸ್ತಿರುವಂತಹ ಬ್ಯಾರಿಕೇಡ್ ಏನಿದೆ, ಇದು ಫಾರ್ ಕಪಲ್ಸ್ ಓನ್ಲಿ. ಅಂದರೆ ಹುಡುಗ ಹುಡುಗಿ ಜೋಡಿಯಾಗಿ ಬಂದರೆ ಅವರಿಗೆ ಈ ಒಂದು ಬ್ಯಾರಿಕೇಡ್ ಮುಖಾಂತರ ಎಂಜಿ ರಸ್ತೆಯನ್ನು ಸಂಪರ್ಕವನ್ನು ಕಲ್ಪಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಮತ್ತು ಆ ಕಡೆ ಎಲ್ಲೋ ಬ್ಯಾರಿಕೇಡ್ಗಳನ್ನು ಏನು ಹಾಕಲಾಗಿದೆ, ಅಲ್ಲಿ ಸಾರ್ವಜನಿಕರು, ಯುವಕರು, ಯಾರಾದರೂ ಫ್ರೆಂಡ್ಸ್ ಗ್ಯಾಂಗ್ ಆ ರೀತಿ ಬರೋದಕ್ಕೆ ಅಲ್ಲಿ ಪ್ಲ್ಯಾನನ್ನು ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಅಂದರೆ ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದು ಅಂತ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ರಸ್ತೆಯ ಸಾರ್ವಜನಿಕ ಸಂಚಾರವೂ ಕೂಡ ಬಂದಾಗುವಂಥದ್ದು. ಎಲ್ಲ ವೆಹಿಕಲ್ಗಳನ್ನು ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಕಂಪ್ಲೀಟಾಗಿ ಇದು ಸೆಲೆಬ್ರೇಷನ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಒಂದು ವೇಳೆ ಏನಾದರೂ ಅಹಿತಕರ ಘಟನೆ ನಡೆದರೆ ಮಹಿಳೆಯರ ಸೇಫ್ಟಿಗೋಸ್ಕರ ಅಲ್ಲಲ್ಲಿ ಒಂದು ಸೇಫ್ಟಿ ಸೆಂಟರ್ಗಳು ಈ ರೀತಿ ಮಾಡ್ಕೊಂಡಿರುವಂಥದ್ದು. ಅಂದರೆ ಶಾಮಿಯಾನ ಹಾಕಿ ಅಲ್ಲಿ 2-3 ಚೇರ್ ಹಾಕಿ ಅಲ್ಲಿ ಯಾವುದಾದ್ರೂ ಮಹಿಳೆಯರಿಗೆ ಏನಾದರೂ ಸಮಸ್ಯೆ ಆದರೆ ಅಲ್ಲಿ ಪಿಂಕ್ ಬೂತ್ ರೀತಿ ಇಡೀ ಒಂದು ರಸ್ತೆಯಲ್ಲಿ ಎಲ್ಲ ಕಡೆಯೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಮತ್ತು CCTV ಅಂದರೆ ಹೆಚ್ಚುವರಿಯಾಗಿ ಇದೀಗ ಏನು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಾ, ಕೇವಲ ಇಷ್ಟೇ ಅಲ್ಲ, ಸುಮಾರು 150ಕ್ಕೂ ಹೆಚ್ಚು CCTV ಈ ಒಂದು ಸುತ್ತಮುತ್ತ ಬ್ರಿಗೇಡ್ ರಸ್ತೆ, MG ರಸ್ತೆ, ಚರ್ಚ್ ಸ್ಟ್ರೀಟ್ ಎಲ್ಲ ಕಡೆಯೂ ಕೂಡ ಭದ್ರತೆಗೆ ಒಂದು ಮಾಡ್ಕೊಂಡಿರುವಂಥದ್ದು. 150ಕ್ಕೂ ಹೆಚ್ಚು CCTVಗಳನ್ನು ಕೂಡ ಅಳವಡಿಸಲಾಗಿದೆ. ಇದು ಒಂದು ಬ್ರಿಗೇಡ್ ರಸ್ತೆಯ ಒಂದು ಸಿಚುವೇಶನ್ ಆದರೆ, ಚಿತ್ರಣ ಆದರೆ, ಇದೀಗ ಚರ್ಚ್ ಸ್ಟ್ರೀಟ್
ಚರ್ಚ್ ಸ್ಟ್ರೀಟ್ ಏನಿದೆ, ಚರ್ಚ್ ಸ್ಟ್ರೀಟ್ನಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ ಅನ್ನೋದನ್ನು ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಇಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಯಾಕೆಂದರೆ ಹೆಚ್ಚು ಪಬ್ ಮತ್ತು ಕ್ಲಬ್ಗಳು ಈ ಒಂದು ಚರ್ಚ್ ಸ್ಟ್ರೀಟು ಬ್ರಿಗೇಡ್ ರಸ್ತೆ ಜಂಕ್ಷನ್ನಲ್ಲಿ ಹೆಚ್ಚಾಗಿರೋದ್ರಿಂದ ಸಹಜವಾಗಿ ಯಾವುದೇ ಅಹಿತಕರ ಘಟನೆ ನಡೆದಿರಲಿ ಅಂತ ಅಂದ್ಬಿಟ್ಟು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಇಲ್ಲಿ ಮಾಡ್ಕೊಂಡಿರುವಂಥದ್ದು. ಚರ್ಚ್ ಸ್ಟ್ರೀಟ್ ಇಂದ ಹಿಡಿದು ಎಂಪೈರ್ ಹೋಟೆಲ್ ಜಂಕ್ಷನ್ ತನಕ ಏನಿದೆ ಎಲ್ಲ ರೀತಿಯಾದಂತಹ ಭದ್ರತೆಯ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸ್ಕೊಳ್ಳಲಾಗಿರುವಂಥದ್ದು. ಇದು ಒಟ್ಟಾರೆಯಾಗಿ ಬ್ರಿಗೇಡ್ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ಏನಿದೆ ಎರಡೂ ರಸ್ತೆಗಳಲ್ಲಿ ಯಾವ ರೀತಿ ಒಂದು ಪೊಲೀಸರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಚಿತ್ರಣವಾಗಿತ್ತು. ವೀಣಾ. ಎಸ್ ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ. ಇನ್ನು ಮಂಗಳೂರಿನಲ್ಲಿ ಹೇಗಿದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಕರಾವಳಿ ಭಾಗ ಅಂದ ತಕ್ಷಣ ಕಣ್ಣಿಗೆ ಬರೋದೇ ಬೀಚ್. ಸೊ ಈ ಬಾರಿ ಮೊದಲ ಬಾರಿಗೆ ಬೀಚ್ನ ಬದಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರುವಂಥದ್ದು. ಸೊ ಹಾಗಾಗಿ ಯಾವ ರೀತಿಯಾಗಿದೆ ಪ್ರಿಪ್ರೇಷನ್, ಹೇಗಿದೆ ತಯಾರಿ, ಏನು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ? ವೀಣಾ, ಹೌದು, ಈಗಾಗಲೇ ಮಂಗಳೂರು ಅಂದರೆ ಸಹಜವಾಗಿ ನ್ಯೂ ಇಯರ್ ಪಾರ್ಟಿಗಳನ್ನು ಆಯೋಜನೆ ಮಾಡುವಂಥದ್ದು ಮತ್ತು ಅನೇಕ ಕಡೆಗಳಲ್ಲಿ ಈಗಾಗಲೇ ಮಂಗಳೂರು ಪೊಲೀಸ್ ಕಮಿಷನರ್ ಸುಮಾರು ನಗರದಲ್ಲಿ 49 ಕಡೆಗಳಲ್ಲಿ ಅಧಿಕೃತವಾಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅನುಮತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಹಲವು ವರ್ಷಗಳ ಬಳಿಕ ಮೊಟ್ಟ ಮೊದಲನೇ ಬಾರಿಗೆ ಮಂಗಳೂರಿನಲ್ಲಿ ಬೀಚ್ಗಳಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಲಾಗಿದೆ. ಆದರೆ ಇಲ್ಲೂ ಕೂಡ ಒಂದಷ್ಟು ನಿಬಂಧನೆಗಳಿವೆ. ಬೀಚ್ನಲ್ಲಿ ಆಗುವಂಥ ಕಾರ್ಯಕ್ರಮಗಳು ಬಹಳ ಕ್ಲೋಸ್ಡ್ ಪ್ಲೇಸ್ಮೆಂಟ್ಗಳಲ್ಲಿ ನಡೆಯುತ್ತೆ. ಸಾರ್ವಜನಿಕರಿಗೆ ಮುಕ್ತವಾದ ಪ್ರವೇಶಗಳಿರೋದಿಲ್ಲ. ಬದಲಾಗಿ ಆ ಟಿಕೆಟನ್ನು ಕೊಟ್ಟು ಅದರ ಆಧಾರದಲ್ಲಿ ಅವರು ಒಳಗಡೆ ಬರಬಹುದು. ಅದನ್ನು ಹೊರತುಪಡಿಸಿದ್ರೆ ಮಂಗಳೂರಿನಲ್ಲಿ ಸಹಜವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಬಹಳ ಫ್ಯಾಮಿಲಿ ಆಗಿರಬಹುದು ಅಥವಾ ಬೇರೆ ಬೇರೆ ಸಿಂಗಲ್ ಆಗಿ ಬಂದು ಭಾಗಿಯಾಗಲಿಕ್ಕೆ ಮತ್ತು ಫ್ರೆಂಡ್ಸ್ಗಳ ಜೊತೆ ಬಂದು ಭಾಗಿಯಾಗಲಿಕ್ಕೆ ಒಂದಷ್ಟು ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮಂಗಳೂರಿನ ಪ್ರತಿಷ್ಠಿತ ಓಷನ್ ಪರ್ಲ್ ಸಮೂಹ ಸಂಸ್ಥೆಗಳೇನಿದೆ ಅವರು TMFI ಸಭಾಂಗಣದಲ್ಲಿ ಪ್ರತಿ ವರ್ಷವೂ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ಈಗಾಗಲೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಫ್ಯಾಮಿಲಿ ಆಡಿಯನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಫ್ಯಾಮಿಲಿ ಕುಟುಂಬದ ಜೊತೆಗೆ ತಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ಅನ್ಲಿಮಿಟೆಡ್ ಫುಡ್ ನ ಜೊತೆಗೆ ಬೇಕಾದಂತಹ ಎಂಟರ್ಟೈನ್ಮೆಂಟ್, ಅದು ಡ್ಯಾನ್ಸ್ ಇರಬಹುದು, DJ ಇರಬಹುದು, ಅದರ ಜೊತೆಗೆ ಒಂದಷ್ಟು ಸಂಗೀತದ ರಸಸಂಜೆ ಆಗಿರಬಹುದು, ಅದೆಲ್ಲವನ್ನ ಸವಿಲಿಕ್ಕೋಸ್ಕರ ಬಹುತೇಕರು ಇಂತಹ ಪಾರ್ಟಿಗಳಿಗೆ ಬರ್ತಾರೆ. ಕೇವಲ ಈ ಒಂದು ಜಾಗ ಅಷ್ಟೇ ಅಲ್ಲ, ಮಂಗಳೂರಿನ ಬೇರೆ ಬೇರೆ ಜಾಗಗಳಲ್ಲಿ ಒಟ್ಟು 49 ಕಡೆಗಳಲ್ಲಿ ಅಂದ್ರೆ ಸಾರ್ವಜನಿಕವಾಗಿ ಆ ಬೀಚ್ಗಳಲ್ಲಿ ನಡೆಯುವಂತಹ ಪಾರ್ಟಿಗಳ ಹೊರತಾಗಿ ಒಳಾಂಗಣದಲ್ಲಿ ಪಬ್ಗಳಲ್ಲಿ ಆಗಿರಬಹುದು, ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಆಗಿರಬಹುದು ಮತ್ತು ಮಂಗಳೂರು ನಗರದ ಬಹುತೇಕ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಆಗಿರಬಹುದು, ಇಂತಹ ಜಾಗಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಆದರೆ ಈ ಬಾರಿ ಮಂಗಳೂರು ಪೊಲೀಸರಿಗೆ ಬಹಳ ಸವಾಲಾಗಿರುವಂಥದ್ದು ಇಲ್ಲಿನ ಅಂದ್ರೆ ಈ ಭಾಗಕ್ಕೆ ಡ್ರಗ್ ಎಂಟ್ರಿ ಆಗುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾಕಂದ್ರೆ ಬೇರೆ ಬೇರೆ ರೀತಿಯಾದಂತಹ ಪೊಲೀಸ್ ಇಲಾಖೆ ಸ್ಕ್ವಾಡ್ಗಳನ್ನು ಮಾಡಿದೆ. PSI ನೇತೃತ್ವದಲ್ಲಿ ಒಂದು 30 ಜನರ ಟೀಮ್ ಅನ್ನ ಎಡಿಷನಲ್ ಆಗಿ ಮಾಡಿದ್ದಾರೆ. ಅಂದ್ರೆ ಕಳೆದ ಇಷ್ಟು ಹೊಸ ವರ್ಷದ ಆಚರಣೆಗಳ ಸಂದರ್ಭದಲ್ಲಿ ಇಂಥವುಗಳು ಇರಲಿಲ್ಲ. ಆದರೆ ಈ ಬಾರಿ 49 ಪಟ್ಟಿ ಮಾಡಿದಂತಹ ಪಾರ್ಟಿಗಳೇನಿದೆ ಈ ಪಾರ್ಟಿಗಳಿಗೆ ನೇರವಾಗಿ ಹೋಗಿ ಆ ಪಾರ್ಟಿಗಳಲ್ಲಿ ಗಮನ ಹರಿಸುವಂಥದ್ದು, ಆ ಪಾರ್ಟಿಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡುವಂಥದ್ದು ಮತ್ತು ದಿಢೀರಾಗಿ ಅವರನ್ನ ಡ್ರಗ್ ಟೆಸ್ಟ್ಗೆ ಕೂಡ ಒಳಪಡಿಸಬಹುದು ಅನ್ನುವಂಥದ್ದನ್ನು ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಹೇಳಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳಾಗ್ತಾ ಇದೆ. ಅದರ ಜೊತೆಗೆ ಸುಮಾರು 800ಕ್ಕೂ ಅಧಿಕ, ಯಾಕಂದ್ರೆ ಇದು ಕೇವಲ ನಾನು ಮಂಗಳೂರು ನಗರದ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೊರಭಾಗಕ್ಕೆ ಹೋದರೆ ಅದು SP ಲಿಮಿಟ್ಗೆ ಬರುತ್ತೆ. ಹಾಗಾಗಿ ಅಲ್ಲೂ ಕೂಡ ಸ್ಥಳೀಯವಾಗಿ ಜಿಲ್ಲಾಡಳಿತ ಮತ್ತು ಮಂಗಳೂರು ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಅನುಮತಿಗಳನ್ನು ಕೊಡಲಾಗಿದೆ. ಆದರೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಈ ರೀತಿ ಒಟ್ಟು 49 ಜಾಗಗಳನ್ನು ಅಧಿಕೃತವಾಗಿ ಗುರುತಿಸಿದ್ದಾರೆ. ಅಲ್ಲಿ ಮದ್ಯಪಾನ ಮತ್ತು ಪಾರ್ಟಿಗಳಲ್ಲಿ ಯಾವ ರೀತಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಹೇಳಿರುವಂಥದ್ದು. ಸುಮಾರು 12 ಗಂಟೆಯಿಂದ 12:30 ಒಳಗಾಗಿ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯ ಆಗಬೇಕು. ಆ ಬಳಿಕ ರಸ್ತೆಗಳಲ್ಲೂ ಕೂಡ ಅಷ್ಟೇ ಒಟ್ಟು 18ರಿಂದ 19 ಬ್ಯಾರಿಕೇಡ್ ಪಾಯಿಂಟ್ಗಳನ್ನು, ಚೆಕಿಂಗ್ ಪಾಯಿಂಟ್ಗಳನ್ನು ಗುರುತಿಸಿದರೆ ಸುಮಾರು 48 ಕಡೆಗಳಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಜಾಗಗಳಲ್ಲಿ ಪೊಲೀಸ್ ಪಿಕೆಟಿಂಗ್ ಪಾಯಿಂಟ್ಗಳನ್ನು ಹಾಕಲಾಗಿದೆ. ಈಗಾಗಲೇ ಮಧ್ಯಾಹ್ನದ ಬಳಿಕ ಎಲ್ಲ ಜಾಗಗಳಲ್ಲಿ ಪೊಲೀಸರು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಸುಮಾರು 22 ಪೊಲೀಸ್ ವಾಹನಗಳು ಬೆಳಗ್ಗಿನಿಂದ ಅಂದರೆ ರಾತ್ರಿಯಿಂದ ಬೆಳಗ್ಗಿನವರೆಗೂ ಕೂಡ ಅಲ್ಲಿ ಸುತ್ತಾಟಗಳನ್ನು ನಡೆಸುತ್ತೆ. ಅದರಲ್ಲಿ ಒಬ್ಬ ACP ನೇತೃತ್ವದ ಟೀಮ್ ಸುಮಾರು 36 ಜನ ಪೊಲೀಸ್ ಅಧಿಕಾರಿಗಳಿರ್ತಾರೆ. ಆ 36 ಜನ ನಿರಂತರವಾಗಿ ಅಂದರೆ ಬೆಳಗ್ಗಿನವರೆಗೆ ನ್ಯೂ ಇಯರ್ ಪಾರ್ಟಿ ಅಂದರೆ ಸಹಜವಾಗಿ ಅದು 12:30ವರೆಗೆ ಮುಕ್ತಾಯ ಆದರೂ ಕೂಡ ಅದರ ಎಫೆಕ್ಟ್ 2-2.5 ಗಂಟೆ ತನಕ ಕೂಡ ರಸ್ತೆಗಳಲ್ಲಿ ಜನ ಇರುವಂಥದ್ದು ಮತ್ತು ಓಡಾಟಗಳು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಯಾವುದೇ ರೀತಿಯಾದಂಥ ಯಾರಿಗೂ ಕೂಡ ತೊಂದರೆಗಳಾಗಬಾರದು. ಯಾಕಂದರೆ ಕೇವಲ ಹೊಸ ವರ್ಷದ ಆಚರಣೆಯ ನೆಪದಲ್ಲಿ ಕೆಲವರು ಅಶ್ಲೀಲವಾಗಿ ವರ್ತಿಸುವಂಥದ್ದು, ಬೇರೆಯವರಿಗೆ ತೊಂದರೆಯನ್ನು ಕೊಡುವಂಥದ್ದೆಲ್ಲ ನಡೀತಾ ಇರುತ್ತೆ. ಇಂಥದ್ದನ್ನು ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಎಸ್ ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.